ಇಂದು ನಮ್ಮೂರ ಮಾರಿ ಜಾತ್ರೆ ಅನಾದಿ ಕಾಲದಿಂದಲೂ ನಮ್ಮ ಹಿರಿಕರು ಅನೇಕ ವಿಚಾರಗಳಿಗೆ ಈ ಆಚರಣೆಯ ಮೂಲಕ ತಾಯಿಯ ಮಾರಿಯನ್ನು ಮೊರೆ ಹೋಗಿ ಪರಿಹಾರ ಕಂಡುಕೊಂಡರು. ಹಾಗೆ ಈ ಆಚರಣೆ ಅಲ್ಲಿಂದೀಚೆಗೆ ಯಥಾವತ್ತಾಗಿ ನಡೆದುಕೊಂಡು ಬಂದಿದೆ. ತಿಂಗಳುಗಳ ಕಾಲ ಕಾಣದ ಕೈಗಳ ಸತತ ಸೇವಾ ಕಾರ್ಯಗಳೊಂದಿಗೆ ಭಕ್ತರ ನಡುವೆ ಒಟ್ಟು 2 ದಿನಗಳ ಕಾಲ ಮಾರಿ ಜಾತ್ರೆ ನಡೆಯುತ್ತದೆ. ಅದರಲ್ಲಿ ಮಾರಿಯ ವಿಸರ್ಜನಾ ಮೆರವಣಿಗೆಯಂತೂ ರಣರೋಚಕವಾಗಿರುತ್ತದೆ. ಇಂದು ಪ್ರಥಮ ದಿನದ ಜಾತ್ರಾ ಮಹೋತ್ಸವ. ನಾನು ಇಲ್ಲಿ ಬಂದು ತಲುಪುವಾಗ ಸುಮಾರು 10 ಗಂಟೆ ಇರಬೇಕು. ಅದಾಗಲೇ ಮಾರಿ ಜಾತ್ರೆಯ ಸಂಭ್ರಮ ಇಡೀ ವಾತಾವರಣವನ್ನು ಆವರಿಸಿಕೊಂಡಿತು. ಉದ್ದನೆಯ ಸರತಿ ಸಾಲು, ಗೌಜು ಗದ್ದಲದೊಂದಿಗೆ ಹಣ್ಣು ಕಾಯಿ ಮಾರಾಟ, ಕಣ್ಣು ಕಣ್ಣು ಎಂಬ ಕೂಗಿನೊಂದಿಗೆ ಹರಕೆಯ ವಸ್ತುಗಳಾದ ಬೆಳ್ಳಿಯ ಕಣ್ಣುಗಳು ಮತ್ತು ಬೆಳ್ಳಿಯಿಂದ ತಯಾರಿಸಿದ ಇನ್ನಿತರ ವಸ್ತುಗಳ ಮಾರಾಟಕ್ಕೆ ಶ್ರಮಿಸುತ್ತಿರುವ ವ್ಯಾಪಾರಿಗಳು ಎದುರಾದ. ಮತ್ತೆ ಮುಂದೆ ಹೋದಂತೆ ಮಾರಿಯ ಪೆಟ್ಟಿಗೆಯನ್ನು ತಲೆ ಮೇಲೆ ಹೊತ್ತು ಭಕ್ತರಿಂದ ಕಾಣಿಕೆ ಕೇಳುತ್ತಿರುವ ಮಾರಿಯ ಪೆಟ್ಟಿಗೆಯವರು ಸಿಕ್ಕರು. ಭಿಕ್ಷುಕರನ್ನು ಕಡೆಗಣಿಸುವುದು ಹೇಗೆ? ಈ ಜಗತ್ತಿನಲ್ಲಿ ಒಬ್ಬೊಬ್ಬರಿಗೆ ಒಂದೊಂದು ಪಾತ್ರಗಳು, ಎಲ್ಲವೂ ದೈವ ಸಂಕಲ್ಪ. ಅದರಲ್ಲಿ ಮುಂದಕ್ಕೆ ಹೋಗೋಣ. ವರದಿಗಾರರು ಎಂಬ ಐಡೆಂಟಿಟಿ ನಮ್ಮನ್ನು ಸರತಿ ಸಾಲಿನ ಗೋಚರ ಇಲ್ಲದೆ ತಾಯಿ ದರ್ಶನಕ್ಕೆ ಅವಕಾಶ ಮಾಡಿಕೊಟ್ಟಿತು. ತಾಯಿಯ ಆ ಗಂಭೀರ ಮುಖವದನವನ್ನು ಕಂಡು ಒಮ್ಮೆ ಭಯದೊಂದಿಗೆ ಭಕ್ತಿ ಕೂಡ ಮೂಡಿ ಬಂತು. ತಾಯಿ ಸರ್ವರನ್ನು ರಕ್ಷಿಸು ಎಂದು ಕೈ ಮುಗಿದು ದೇವಸ್ಥಾನದಿಂದ ಹೊರಬಂದೆವು. ಭಕ್ತರ ಹಣ್ಣು ಕಾಯಿಗಳನ್ನು ಒಡೆದುಕೊಡಲು ಅಲ್ಲೊಂದು ಸಾಲಿತ್ತು. ಭಕ್ತರು ಕೊಟ್ಟ ಕಾಯಿಯನ್ನು ಟಪ್ ಟಪ್ ಎಂದು ಒಡೆದುಕೊಡುವುದನ್ನು ನೋಡೋದೇ ಚಂದ. ಮಿಠಾಯಿ ಅಂಗಡಿ, ಆಟಿಕೆ ಅಂಗಡಿಯಲ್ಲಿ ವ್ಯಾಪಾರ ಕಳೆಗಟ್ಟಿತ್ತು. ಇಂತಹ ಜಾತ್ರೆಗಳಲ್ಲಿ ಆರಕ್ಷಕರ ಸಹಕಾರವನ್ನು ಕಡೆಗಣಿಸುವುದು ಹೇಗೆ? ಈ ಸಲದ ಜಾತ್ರೆಯಲ್ಲಿ ಒಂದೇ ಒಂದು ಕೊರತೆ ಎದ್ದು ಕಾಣುತ್ತಿತ್ತು. ಮಳೆಯ ಅಭಾವ ಹೆಚ್ಚಾಗಿರುವುದರಿಂದ ಪ್ರತಿ ವರ್ಷದ ಮಾರಿ ಜಾತ್ರೆಯಂತೆ ಜಿಟಿ ಜಿಟಿ ಹೊಡೆಯುವ ಇಡೀ ವಾತಾವರಣವನ್ನೇ ಮಳೆಯಲ್ಲಿ ತೋಯಿಸುವ ಉರುಣ ಮಾತ್ರ ಪತ್ತೆಯಾಗಲಿಲ್ಲ.